ನೊಂದು ಅಳ್ತಿರೋ ಹೆಂಡತಿಗೆ ಪ್ರೀತಿಯಿಂದ ಸಮಾಧಾನ ಮಾಡ್ತಿದ್ದಾನೆ ಅಜಿತ್. ನಿನ್ನ ಜೊತೆ ನನ್ನ ಕಥೆ. ಭೂಮಿ ಮೇಲೆ ಈಗ ಒಂದು ಕಳಂಕ ಬಂದಿದೆ. ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಆಳ್ಗೊಂದೇಟು ಅನ್ನೋ ಥರ ಭೂಮಿಗೆ ಪ್ರತಿಯೊಬ್ಬರು ಕೂಡ ಚುಚ್ಚಿ ಮಾತನಾಡ್ತಾ ಇದ್ದಾರೆ. ಆದರೆ ಭೂಮಿ ಪರವಾಗಿ ಅಜಿತ್ ಒಬ್ಬ ನಿಂತಿದ್ದಾನೆ, ಅವ್ರ ಅಮ್ಮ ಕೂಡ ನಿಂತಿದ್ದಾರೆ. ಈ ವಿಷಯ ಭೂಮಿ ಅವ್ರ ಅಕ್ಕಂಗೆ ಕೂಡ ಗೊತ್ತಿರುತ್ತೆ. ಅವ್ರು ಈಗ ಭೂಮಿಗೆ ಫೋನ್ ಮಾಡಿಬಿಟ್ಟು ನಿನ್ಗೆ ಅಲ್ಲಿರೋಕ್ಕೆ ಕಷ್ಟ ಆದರೆ ಹೊರಟು ಬಂದ್ಬಿಡು ಅಂತ ಫೋನ್ ಮಾಡಿದೆ ಭೂಮಿ, ಹೇಗಿದ್ದೀಯ ಅಂತೆಲ್ಲ ಕೇಳ್ತಾ ಇದ್ರೆ, ಇಲ್ಲ ಅಕ್ಕ ನಾನು ಇಲ್ಲೇ ಆರಾಮಾಗಿದ್ದೀನಿ, ಇಲ್ಲೇ ತುಂಬ ಚೆನ್ನಾಗಿದ್ದೀನಿ, ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಬಿಕ್ಕಿ ಆಯ್ತಾ ಸುಳ್ಳನ್ನ ಹೇಳಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಅನ್ನೋ ಥರ ತೋರಿಸ್ಕೊತಾ ಇದ್ದಾಳೆ. ಹೌದಾ, ಹಾಗಿದ್ರೆ ಸರಿ, ನಿಂಗೇನಾದ್ರು ತೊಂದರೆ ಆಯಿತು ಅಂದರೆ ಹೊರಟು ಬಂದುಬಿಡು ಅಂತ ಅವ್ರ ಅಕ್ಕ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ಅಜಿತ್ತು ಭೂಮಿ ಮತ್ತು ಅವ್ರ ಅಕ್ಕ ಫೋನಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿರ್ತಾನೆ. ನಿಮ್ಮ ಅಕ್ಕನ ಹತ್ರ ನೀನು ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಅಂತ ಅಜಿತ್ ಹೇಳಿದಾಗ, ಸತ್ಯ ಹೇಳಿದ್ರೆ ನಾನು ಇಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ಸಾಹೇಬ್ರೆ, ಹೋಗ್ಬಿಡ್ಲ ನಾನು ಅಂತ ಅಂದಾಗ ಅಜಿತ್ಗೆ ಮಾತೇ ಬರೋದಿಲ್ಲ. ಭೂಮಿನ ಬಿಟ್ಕೊಟ್ಬಿಡ್ಬೇಕಲ್ಲಪ್ಪ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿ ಮೇಲಿರೋ ಕಳಂಕ ಹೋಗಬೇಕು ಅಂದರೆ ಅವಳು ಇಲ್ಲೇ ಇರಬೇಕಾಗತ್ತಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಭೂಮಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತುಂಬ ಅಳ್ತಾ ಇರ್ತಾಳೆ. ಅಜಿತ್ ಸಮಾಧಾನ ಮಾಡ್ತಾನೆ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ, ನಿನ್ನನ್ನು ಬಿಟ್ಟು ಹೋಗಲೇಬೇಡ ಭೂಮಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಭೂಮಿ ಆಶ್ಚರ್ಯದಿಂದ ಅಜಿತ್ ಸಾಹೇಬ್ರನ್ನ ನೋಡಿಕೊಂಡು ಸಮಾಧಾನ ಮಾಡ್ಕೊತಾ ಇದ್ದಾಳೆ. ಆದರೆ ಭೂಮಿಗೆ ಈ ಥರ ಕಳಂಕ ಬರೋದಕ್ಕೆ ದೇವ್ಯಾನಿನೇ ಕಾರಣ. ಈಗ ದೇವ್ಯಾನಿನೇ ಕಾರಣ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಅಜಿತ್ ಇದರಿಂದ ಯಾರಿದ್ದಾರೆ ಅಂತ ಆದಷ್ಟು ಬೇಗ ಪತ್ತೆ ಹಚ್ತೀನಿ ಅಂತ ಹೇಳಿ ಭೂಮಿಗೆ ಮಾತು ಕೊಟ್ಟಿದ್ದಾನೆ. ಈಗ ಅದರಂತೆ ಪತ್ತೆ ಹಚ್ಚಬೇಕಾಗಿದೆ. ಇನ್ನು ಎಷ್ಟು ದಿನ ಭೂಮಿ ಇವ್ರುಗಳ ಚುಚ್ಚು ಮಾತನ್ನು ಕೇಳಬೇಕು, ಇನ್ನು ಎಷ್ಟು ದಿನ ಆಗುತ್ತೆ ಅಜಿತ್ ಅಂದರೆ ಕಳಂಕದ ಹಿಂದೆ ಇರೋ ಜನನ ಕಂಡು ಹಿಡಿಯೋದಕ್ಕೆ ಅನ್ನೋದನ್ನ ನಾವು ಕೂಡ ವೆಯ್ಟ್ ಮಾಡಿ ನೋಡಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.